ಇವತ್ತು ಏನು ಮಾಲೂರಲ್ಲಿ ಬೃಹತ್ ಮಟ್ಟದ ನೀರಾವರಿ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಮ್ಮಿಕೊಂಡಿದ್ವು. ಇವತ್ತು ನಾವು ಈ ಹೋರಾಟದ ಮುಖಾಂತರ ರಾಜಕಾರಣಿಗಳಿಗೆ ಎಚ್ಚರಿಸೋದೇನೆಂದರೆ, ಇವು 5 ವರ್ಷಕ್ಕೊಂದು ಸಾರಿ ಬರ್ತೀರಿ, ಓಟ್ ಹಾಕ್ಸ್ಕೊಂತೀರಿ, ಹೋಗ್ಬಿಡ್ತೀರಿ, ವಿಧಾನಸೌಧದಲ್ಲಿ ಕೂತ್ಕೊಂಡ್ಬಿಡ್ತೀರಿ. ಆದರೆ ನಿಮ್ಮ ಕುರ್ಚಿ ಗಲಾಟೆಗಳನ್ನ ಬಿಟ್ಟು ಜನರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ, ಕೋಲಾರ ಜಿಲ್ಲೆ ಅಂದರೆ ಸುಮ್ಮನೆ ಕೋಲಾರ ಜಿಲ್ಲೆ ಅಲ್ಲ, ಇಡೀ ದೇಶಕ್ಕೆ 900 ಟನ್ನಿಗೂ ಮೇಲ್ಪಟ್ಟು ಚಿನ್ನವನ್ನು ಕೊಟ್ಟಂಥ ಜಿಲ್ಲೆ, ಹಾಲನ್ನು ಕೊಡ್ತಕ್ಕಂಥ ಜಿಲ್ಲೆ ಇದು. ತರಕಾರಿಗಳು ಮತ್ತು ಅನೇಕ ರೀತಿಯ ವ್ಯವಸಾಯೋತ್ಪನ್ನಗಳನ್ನು ರಾಜ್ಯಕ್ಕೆ ಕೊಡ್ತಾ ಇದೆ. ಆದರೆ ನೀವು ಏನು ಕೊಡ್ತಾ ಇದ್ದೀರಿ ರಾಜ್ಯಕ್ಕೆ? ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಕೇವಲ ನೀರು ಕೇಳ್ತಾ ಇದ್ದೀವಿ, ನೀರು ನೀವು ಕೊಡ್ತಾ ಇಲ್ಲ ನಮಗೆ. ಆದರೆ ಈ ಜನ ಇವತ್ತು ಯಾವ ರೀತಿ ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದಾರೆ ಅಂದರೆ, ಬೆಂಗಳೂರಿನಿಂದ ಬರ್ತಕ್ಕಂಥ ಕೊಳಚೆ ನೀರು, ಏನು ಅಪಾರ್ಟ್ಮೆಂಟ್ಸ್ಗಳಲ್ಲಿ STPಗಳಿಂದ ಫಿಲ್ಟರ್ ಮಾಡಿರ್ತಕ್ಕಂಥ ನೀರನ್ನು ಗಾರ್ಡನ್ಗೆ ಯೂಸ್ ಮಾಡಿ ಎಕ್ಸ್ಟ್ರಾ ನೀರನ್ನು ಕಾಂಟ್ರಾಕ್ಟರ್ಗಳಿಗೆ ಅವ್ರಿಗೆ ಕಾಂಕ್ರೀಟೀಕರಣಕ್ಕೆ ಕೊಡ್ತಾ ಇದ್ದೀವಿ. ಆದ್ರೂ ಇಲ್ಲಿ ನಮ್ಮ ಸರ್ಕಾರ ಏನು STPಗಳು ಕೆರೆಗಳಲ್ಲಿ ಮಾಡೋದ್ರ ಮುಖಾಂತರ ನಮಗೆ ಕೊಡ್ತೀವಿ ಅಂತ ಹೇಳಿದ್ರು, ಪರಿಶುದ್ಧವಾದ ನೀರು ಇಲ್ಲ. ಅದಕ್ಕಾಗಿ 3ನೇ ಹಂತದ ಪರಿಶುದ್ಧವಾದ ನೀರನ್ನು ಮಾಡಿ, ಲಂಡನ್ನಲ್ಲಿ ಏನು ಥೇಮ್ಸ್ ನದಿ ನೀರು ಹರಿತಾ ಇದೆ ಅದೇ ಥರ ನೀರನ್ನು ನಮಗೆ ಕೊಡಬೇಕಾಗಿದೆ. ನಮ್ಮವರೆಲ್ಲ ರಾಜಕಾರಣಿಗಳು, ಮಂತ್ರಿಗಳು ಟ್ರಿಪ್ ಹೋಗ್ತಾರೆ ಫಾರಿನ್ಗೆಲ್ಲ, ಅಲ್ಲಿ ಯಾವ ರೀತಿ ನೀರು ಶುದ್ಧೀಕರಣ ಮಾಡಿ ಹರಿಸ್ತಾ ಇದ್ದಾರೆ ನದಿಗಳಲ್ಲಿ, ನಮ್ಮವ್ರಿಗೆ ಮಳೆ ನೀರು ಮತ್ತು ಶುದ್ಧೀಕರಣ ನೀರು ಮಿಕ್ಸ್ ಮಾಡಿ ಯಾಕೆ ಹರಿಸ್ತಾ ಇಲ್ಲ? ಈ ಯಕ್ಷ ಪ್ರಶ್ನೆಯನ್ನು ನಾವು ಪ್ರತಿಯೊಬ್ಬ ಜನರು ಕೇಳ್ತಾ ಇದ್ದೀವಿ. ಇದು ಸುಮಾರು ಇವತ್ತಿನ ಹೋರಾಟ ಅಲ್ಲ, ಸುಮಾರು 20 ವರ್ಷದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟನ ಬರ್ತಾ ಇದ್ದೀವಿ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಘಟಕಗಳು ಒಟ್ಟುಗೂಡಿ ಬೃಹತ್ತಾದ ಹೋರಾಟವನ್ನು ಮಾಡೋದ್ರ ಮುಖಾಂತರ ದಪ್ಪ ಚರ್ಮದ ರಾಜಕಾರಣಿಗಳಿಗೆ ಕಿವಿಯಿಂದ ಕೆಲಸ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ.